ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ನಂಬರ್ಸ್ ಅಂದ್ರೆ ಬದುಕು, ಬದುಕು ಅಂದ್ರೆ ನಂಬರ್ಸ್. ನಮ್ಮ ಜೀವನದ ಎಲ್ಲ ಏರಿಳಿತಗಳಿಗೆ ನಾವು ದಿನನಿತ್ಯ ಬಳಸುವ ನಂಬರ್ಸ್ಗಳೇ ಕಾರಣ. ಅದು ಹೇಗೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತರಾಗಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇ ನಮಸ್ತತೆ. ಅರಿವು ಶರಣದೆ ಗುರುವು ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ಗುರುಜಿ, ಇವತ್ತಿನ ದಿನಾಂಕ 18/1/2025 ಶನಿವಾರ. ಇವತ್ತಿನ ದಿನ ಹೇಗಿದೆ ತಿಳಿಸ್ಕೊಡಿ ಗುರುಜಿ. ಮೊದಲಿಗೆ ನನ್ನ ನ್ಯೂಮರಾಲಜಿಲಿ ನಾನು ಸಿಕ್ಕಾಬಟ್ಟೆ ಎದುರುವ ನಂಬರ್ಸ್ 18. 18 ನಂಬರ್ನ ಎಲ್ಲರೂ ಇಷ್ಟಪಡ್ಬೋದು. ನಾನು ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡಲ್ಲ. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18. ಈ ವರ್ಷದಲ್ಲಿ ಈ 2025 ವೆರಿ ಡೇಂಜರ್ ನಂಬರ್ 18. 18 ನಂಬರ್ಸ್ ತುಂಬಾ ವೆರಿ ಟೆರರ್ ನಂಬರ್ಸ್. ಅಂದ್ರೆ ಈ ವರ್ಷ ಅವ್ರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ತಾರೆ 100%. ಎಷ್ಟೋ ಜನ ಹುಟ್ಟಿರೋ ಡೆತ್ ಕೂಡ ಆಗ್ಬಿಡ್ಬೋದು, ಸತ್ತೋಗ್ಬಿಡ್ಬೋದು 100%. ಆವತ್ತಿನ ದಿವಸ ತುಂಬಾ ಕೆಟ್ಟದಾಗ್ಬೋದು. ನಾನು ಇದನ್ನ ಹೇಳ್ತಾ ಇದ್ದೀನಿ, ಅದು ಖಂಡಿತ ಕೂಡ ನನಗಿರೋ ನಂಬರ್ಸ್ ಮೇಲೆ ಇರೋ ನಂಬಿಕೆ, ಪ್ರೀತಿ. ವಿರಾಟ್ ಕೊಹ್ಲಿ ನೋಡಿ ಜರ್ಸಿ ನಂಬರ್ಸ್, ಅವ್ರು ಹುಟ್ಟಿರೋ ನಂಬರ್ 5 ಸೂಪರ್ ನಂಬರ್. ಅವರ ಜರ್ಸಿ ನಂಬರ್ಸ್ ಆಸ್ಟ್ರೇಲಿಯಾ ಪ್ಲೇಯರ್ಸ್ಗೆ ಟಚ್ ಮಾಡಿ ಅದಕ್ಕೆ ಫೈನ್ ಕಟ್ತಾರೆ 100%. ಆ ಬಟ್ಟೆದಲ್ಲಿ 18 ನಂಬರ್ಸ್ ಇರುತ್ತೆ. 18 ನೀವೇನೇ ಹೇಳ್ಬೋದು, ಸ್ಥಾನ ಮಾನ ಎಲ್ಲಾ ಕೊಡ್ಬೋದು, ಆದ್ರೆ ಜೀವನದಲ್ಲಿ ತುಂಬಾ ನೆಮ್ಮದಿ ಕೊಡಲ್ಲ. 18 ಮನೆ ನಂಬರ್ಸ್ ಅಂದ್ರೆ ಯಾವಾಗ್ಲೂ ಎವರ್ಗ್ರೀನ್ ಡೇಂಜರ್ ನಂಬರ್ಸ್. ಆದ್ರೆ ಈ ವರ್ಷ ವೆರಿ ಡೇಂಜರ್ ನಂಬರ್. ಅಂದ್ರೆ ಆ ನಂಬರ್ ತುಂಬಾ ದೊಡ್ಡ ಸ್ಟಾರ್ ಮಾಡುತ್ತೆ, ಎಲ್ಲಾ ಮಾಡುತ್ತೆ, ಆದ್ರೆ ನೆಮ್ಮದಿ ಇರಲ್ಲ 18 ನಂಬರ್ಸ್ ಅಲ್ಲಿ. ಇದನ್ನ ನೀವು ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ. ಇದನ್ನ ದಯವಿಟ್ಟು ಹೇಳ್ತಾ ಇದ್ದೀನಿ ನೋಡಿ. ರಜನಿಕಾಂತ್ ಅವ್ರ ಮನೆ ನಂಬರ್ಸ್ 18. 18 ನಂಬರ್ಸ್. ರಜನಿಕಾಂತ್ ಅವ್ರು ಕೆಲಸ ಮಾಡ್ತಾರೆ, ಸಕ್ಸಸ್ ಆಗ್ತಾರೆ. ಆದ್ರೆ 18 ತಾರೀಕಲ್ಲಿ ಆ ಮನೇಲಿ ಹುಟ್ಟಿದಂತ 2 ಹೆಣ್ಮಕ್ಳು ಕೂಡ ಡೈವರ್ಸ್ ಆಗುತ್ತೆ. ಇವತ್ತು ಆ ಮನೆನೇ ಖಾಲಿ ಮಾಡ್ತಾರತ್ಲೆ ಬೇಡ ಅಂತ 100% ಬೇರೆ ಕಡೆ ಹೋಗ್ತಾ ಇದ್ದಾರೆ. 18 ನಂಬರ್ಸ್. ಸಕ್ಸಸ್ ಬೇರೆ, ನೆಮ್ಮದಿಗಳು ಬೇರೆ. ಅವ್ರ ಮನೇಲಿ ಹುಟ್ಟಂತ ಮಕ್ಕಳು, ಮದುವೆ ಲೈಫ್ ಎಲ್ಲವೂ ಡಿಸ್ಟರ್ಬ್ ಆಗುತ್ತೆ. ಅದು ಏನು ಎಂತೆಂತ ಬಿಗ್ ಸ್ಟಾರ್ಗಳು ಕೊಟ್ಟರು ಕೂಡ 18 ನಂಬರ್ಸ್ ಅಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು. ದೇವೇಗೌಡರು ತುಂಬಾ ದೊಡ್ಡ ವ್ಯಕ್ತಿ. ಅವ್ರು 18ನೇ ತಾರೀಕು 5ನೇ ತಿಂಗಳು ನಾನು ನೋಡಿರೋ ಮಟ್ಟಕ್ಕೆ ನಾನು ತುಂಬಾ ಪೂರಿಸುವಂತ ದೇವರು ಅವ್ರು ನನಗೆ. ಅವ್ರ ಪರ್ಸನಲ್ ಲಾಸ್ಟ್ ಎಷ್ಟೆಲ್ಲ ತೊಂದರೆ ಕೊಡ್ತಾರೆ. ಸ್ಥಾನಮಾನ 100 ಸಿಗ್ಬೋದು, ನೆಮ್ಮದಿ ಅನ್ನೋದು ಕೊನೆ ಮೂಮೆಂಟ್ ಎಲ್ಲ ಡಿಸ್ಟರ್ಬ್ ಮಾಡೇ ಬಿಡುತ್ತೆ. ಅದೇ ತರ ಸೌಂದರ್ಯ ಅವರು 18ನೇ ತಾರೀಕು ಅಲ್ಪಾಯಸಲ್ಲಿ ತುಂಬಾ ಡಿಸ್ಟರ್ಬ್ ಆದ್ರು 100%. 18 ನಂಬರ್ ಶಂಕರ್ ನಗರ್ ನಾವು ಡಿಸ್ಟರ್ಬ್ ಆದ್ರು. ಉಪೇಂದ್ರ ಅವ್ರು ನೋಡಿ, ಅವರು ಎಷ್ಟೆಲ್ಲ ಇದ್ರು ಕೂಡ ಒಂದ್ಸರಿ ಡಿಸ್ಟರ್ಬ್ ಆಗ್ಬಿಡ್ತಾರೆ 100%. 18 ನಂಬರ್ಸ್ 100%. 18 ನಂಬರ್ಸ್ ಈ ವರ್ಷ ವೆರಿ ಡೇಂಜರ್. ನಾನು ಹೇಳಕ್ ಇಷ್ಟಪಡಲ್ಲ, ಇನ್ನು ತುಂಬಾ ಜನ ಇದ್ದಾರೆ. 18 ನಂಬರ್ಸ್ ಈ ವರ್ಷ 18 ಯಾವುದೇ ತಿಂಗಳಲ್ಲಿ ಬಂದ್ರು ತುಂಬಾ ಡೇಂಜರ್ಸ್. ಅದರಿಂದ ನಾನು ಇದನ್ನ ಈ ವರ್ಷದ ಡೇಂಜರ್ ಡೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪಾಸಿಟಿವ್ ಡೇಟ್ಗಳು ಇದೇನಪ್ಪ, ಬೆಳಗ್ಗೆ ಎದ್ದಿದ ತಕ್ಷಣ 18 ನಂಬರ್ಸ್ ಹಿಂಗೆ ಹೇಳ್ತಾರಂತಲ್ಲ. 18 ಎಲ್ಲವನ್ನೂ ಗೆಲ್ಬೋದ್ರಿ, ಕೊನೆಗೆ ಎಲ್ಲಾ ನೋವನ್ನು ಅಷ್ಟ ಅನುಭವಿಸ್ತಾರೆ. ಅಂದ್ರೆ ಆ ಒಂದು 18 ನಂಬರ್ಸ್ ಅಲ್ಲಿ ಈ ಶಬರಿಮಲೆ ಅಯ್ಯಪ್ಪ ಸ್ವಾಮಿ 18 ಮೆಟ್ಲು. ಇವತ್ತು ಕೇಸು, ದೇವ್ರ ಮೇಲೆ ಕೇಸು, ಮನುಷ್ಯನ ಮೇಲೆ ಬಿಟ್ಟಾಕಿ ಆ ಹೆಣ್ಣು ಬರಂಗಲ್ಲ, ಹೆಣ್ಣು ಹೋಗಂಗಲ್ಲ, ಕೇಸು ಕೇಸು ಕೇಸು. ಬಹಳ ವಿಶೇಷ, ನೀವು ಅರ್ಥ ಮಾಡ್ಕೊಳ್ಳಿ. 18 ಮೆಟ್ಲು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಎಲ್ಲ ನಾವು ದೇವ್ರು ಅಂತ ನಾವು ಹೇಳ್ಬೋದು. ಆದ್ರೆ ಭಗವಂತನೂ ಬಿಡುತ್ತೆ ಇಲ್ಲ. ಇವಾಗ ಕಾನೂನು, ಕೇಸ್ ಎಲ್ಲವನ್ನೂ ಕೂಡ ಹೇಳುತ್ತೆ 100%. ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ. 18 ನಂಬರ್ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ. 18 ದಿವಸ ಮಹಾಭಾರತ ನಡೀತಿದೆ. 18 ದಿವಸ ಫಸ್ಟ್ ಭೀಷ್ಮ ತಾತನೇ ಹೊಡೆದಾಕ್ಬಿಡ್ತಾರೆ 100%. ತಾತನ ಹೊಡೆದಾಕ್ತಾರೆ. ಅಂದ್ರೆ ವೈಬ್ರೇಷನ್ ಏನಪ್ಪ ಅಂದ್ರೆ 18 ನಂಬರ್ಸ್ ಇಸ್ ಕ್ಲಿಯರ್ಲಿ ಅಟ್ಯಾಕ್ ಮಾಡುತ್ತೆ. ಅಂದ್ರೆ ಈ ವರ್ಷ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಂದ್ರೆ 18ನೇ ತಾರೀಕವರೆಗೆ ದಶೆ ಭುಕ್ತಿಗಳು ಎಲ್ಲವೂ ಚೆನ್ನಾಗಿದೆ. ನೀವು ಲೈಫಲ್ಲಿ ಸಖತ್ತಾಗಿರ್ತೀರಾ, ತುಂಬಾ ಬ್ಯೂಟಿಫುಲ್ ಆಗಿ ಇರ್ತೀರಾ, ಏನು ಹೆದರ್ಬೇಡಿ. ಆದ್ರೆ ನೀವು ಎಲ್ಲೆಲ್ಲ ಈ ನಂಬರ್ನ ನೀವು ಬಳಸ್ತೀರಾ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ತುಂಬಾ ನೋಡಿ, 18 ನಂಬರ್ಸ್ ನ ತುಂಬಾ ಜನ ಹೇಳ್ತಾರೆ 100%. 1 and 8 ಅಂದ್ರೆ ಸೂರ್ಯ ಮತ್ತೆ ಶನಿ ಗ್ರಹ, ಇವರಿಬ್ರು ಕೂಡ ಸಖತ್ ಪವರ್ಫುಲ್ ಗ್ರಹ. ಅಂದ್ರೆ ನಾನತ್ವಕ್ಕೆ 2 ಗ್ರಹ. ಜ್ಯೋತಿಷ್ಯದಲ್ಲಿ 9 ಗ್ರಹದಲ್ಲಿ ನಾನು ಅನ್ನೋ ಗ್ರಹಗಳು 2 ತುಂಬಾ ಜಾಸ್ತಿ. ಮೋಸ ಇಲ್ಲ, ನಾನು ಅನ್ನೋತ್ತೆ. ಆದ್ರೆ ನನ್ನ ಲೈಫಲ್ಲಿ ನಾನು ತುಂಬಾ ಎದುರ್ತೀನಿ ನಂಬರ್ಸ್. ಈ ವರ್ಷ ಮಾತ್ರ ಕೈ ಮುದ್ದು ಕೇಳ್ಕೊತಿದ್ದೀನಿ. ಎಲ್ಲರ ತರ ನಾನು ಹೇಳಲ್ಲ. ಅದೇನೋ ನನಗೆ ವಾಗ್ದೇವಿ ಸರಸ್ವತಿ, ನನ್ನ ಬ್ರಹ್ಮನ್ ಪುತ್ರ ಆಗಿರ್ಬೋದು 100%. ಆದ್ರೆ ನಮ್ಮ ಫ್ಯಾಮಿಲಿ ದೇವರಲ್ಲ. ಆದ್ರೆ ಈ ವೈಬ್ರೇಷನ್ ನಂಬರ್ನ, ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತಂತ. ಯಾರೇ ಜಗತ್ತಿನಲ್ಲಿ ನ್ಯೂಮರಾಲಜಿ ಮಾತಾಡಿರೋದು ಆರ್ಯವರ್ಧನ ದೇವರಿಗೆ ಅರ್ಚನೆ ಮಾಡ್ದಂಗಿರುತ್ತೆ ಅಂತ ಹೇಳ್ತೀನಿ 100%. ಪ್ಯಾನ್ ಇಂಡಿಯಾ ಇಲ್ಲ 100%. ಆಲ್ ಓವರ್ ಇಂಡಿಯಾ ಆರ್ಯವರ್ಧನ ಹೇಳೋ ನಂಬರ್ ನಡೀತೈತಿ. ನನಗಿರೋ ನೆಮ್ಮದಿ ಅದು, ಆ ಸಬ್ಜೆಕ್ಟ್. ಅದು ನೀವು ಇಂಡಿಯಾ ಪ್ಲೇಯರ್ ಆಸ್ಟ್ರೇಲಿಯಾದಲ್ಲಿ ಆಡಿರೋ ಸರಿ, ಆಸ್ಟ್ರೇಲಿಯಾ ಪ್ಲೇಯರ್ ಇಂಡಿಯಾದಲ್ಲಿ ಬಂದು ಆಡಿರೋ ಸರಿ, ಬಹಳ ಮಿರಾಕಲ್ ಈ ನಂಬರ್ಸ್ ವೈಬ್ರೇಷನ್. ಇದನ್ನ ದಯವಿಟ್ಟು ಈ ವರ್ಷ ಈ ಡೇಟಲ್ಲಿ ಹುಟ್ಟಿರೋರು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಇದೇ ತರ ಈ ಡೇಟಲ್ಲಿ ಹುಟ್ಟಿರೋರು
ಗುಣಾದೇಶಗಳ ಬಗ್ಗೆ ಸಾಕಷ್ಟು ಮಾತನಾಡ್ತೀನಿ 100%. ಸಖತ್ ಇವರು ಕ್ಯಾರೆಕ್ಟರ್ ತುಂಬ ಒಳ್ಳೆಯದು, ಆದರೆ ಇವ್ರಿಗೆ ಅವಾಗ ದುಃಖಗಳು ಜಾಸ್ತಿ ಆಗುತ್ತೆ. ಆ ದುಃಖಗಳ ಬಗ್ಗೆ ಮಾತಾಡಿದೆ 100%. ಎಲ್ಲರ ಮೇಲೂ ನಡೀತಿದೆ, ನಿಮ್ಮಲ್ಲೂ ನಡೀತಿದೆ, ನಮ್ಮಲ್ಲೂ ನಡೀತಿದೆ 100%. ಅದಕ್ಕೆ ಇಲ್ಲ. ಆದರೆ ನಾನು ಹೇಳೋ ರೀತಿ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಮೇಡಮ್ ಅವರೇ, ನನ್ನ ಸ್ಟಾಫ್ ಒಬ್ಬರು ಯಾವಾಗಲೂ ಅವಳು ತುಂಬ ಅಗ್ರೆಸಿವ್ ಆಗಿರ್ತಾಳೆ, ಅಂದರೆ ಒಂಥರ ಅವಳು ಯಾರಿಗೆ ನಾನು ಹೇಳೋದು ನೋಡ್ಬಿಟ್ಟು ನೆನ್ನೆಲ್ಲೂ ಜ್ಯೋತಿಷ್ ಹೋಗ್ತದೆ, ಸರ್ ನಂದು ಹೇಳಿ ಸರ್, ನನ್ನ ಪಿಂಟ್ ಎತ್ಕೆ ಬತ್ತಿ ಅಂತ. ಅಂದರೆ ನನಗೆ ಈ ಗ್ರಹಗಳು ಏನು ಹೇಳುತ್ತೆ, ಅವರು ಹುಟ್ಟು ಲವ್ವು, ವರ್ತ, ನೋವು, ದುಃಖ ಎಲ್ಲ ಹೇಳುತ್ತೆ. ಹಂಗೇನೆ ನಂಬರ್ಸ್ ಬಗ್ಗೆ ನಾನು ಸಾಕಷ್ಟು ಮಾತಾಡಿದೆ, ಆದ್ರೆ ನಂಬರ್ಸ್ ಬಗ್ಗೆ ಮಾತ್ರ ಹೇಳ್ತಿದ್ದೀನಿ. ಈ ನಂಬರ್ ಹುಟ್ಟಿದ್ರೆ ಸಿಕ್ಕಾಪಟ್ಟೆ ರಿಚ್ ಆಗ್ತಾರೆ, ಈ ನಂಬರ್ ಹುಟ್ಟಿದ್ರೆ ಶ್ರೀಮಂತರಾಗ್ತಾರೆ. ಅದು ಸಹಜ, ಅದು ನಂಬರ್ ಶ್ರೀಮಂತರಾಗ್ತಾರೆ. ಇದೇ ಡೇಟಲ್ಲಿ ಹುಟ್ಟಿದ್ರೆ 100% ಮನೇಲಿ ತಾತಂದಿರನ್ನ ಬೇಗ ಕಳ್ಕೊತಾರೆ. ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತಾರೋ 18 ನಂಬರ್ಸಲ್ಲಿ ತಾತಂದಿರಲ್ಲ 100%. ನಂಬರ್ ಒಂದ್ಸರಿ ಡಿಸೈಡ್ ಮಾಡಿದ್ರೆ ಅದು ಎಲ್ಲಿದ್ರು ಅಟ್ಯಾಕ್ ಮಾಡೇ ಮಾಡುತ್ತೆ. ಆ ನಂಬರ್ಗಿರೋ ತಾಕತ್ತು, ನಂಬರ್ಗಿರೋ ಗುಂಡಿಗೆ ಆ ನಂಬರ್ಸ್ ಯಾರನ್ನೂ ಕೇಳಲ್ಲ. ಇಲ್ಲೆಲ್ಲ ನೀವು ಹೇಳ್ಬೋದು, ತುಂಬಾ ಜನಕ್ಕೆ ಇದನ್ನು ಒಪ್ಪನಾಗ ಹೇಳ್ತೀನಿ, ಆ ಪರಿಹಾರ ಈ ಪರಿಹಾರ ಅಂತ ಹೇಳ್ಬೋದು. ಇಲ್ಲಿ ಯಾವ ನವಗ್ರಹಗಳು ಕೂಡ ಯಾರಿಗೂ ದೊಡ್ಡಪ್ಪನ ಮಕ್ಳು ಚಿಕ್ಕಪ್ಪನ ಮಕ್ಳಲ್ಲ. ಸ್ವಾಮಿ ಇವ್ರ ಹತ್ರ ಮೇಡಮ್ ಅವ್ರ ಹತ್ರ ಒಂದು 50,000 ರೂಪಾಯಿ ಇಸ್ಕೊಬಿಟ್ಟಿದ್ದೀನಿ, ಅವ್ರು ಸೇರ್ ಮಾಡ್ಬಿಡಿ, ನಿನ್ನ ಮಂತ್ರ ಹೇಳಿದ್ದೀನಿ ಸ್ವಾಮಿ, ನಿನ್ನ ದುಡ್ಡು ಇಸ್ಕೊಂಡಿದ್ದೀನಿ, ನಿನ್ನ ಮಂತ್ರ ಹೇಳಿದ್ದೀನಿ. ಇವ್ರು ಮೇಡಮ್ ಅವ್ರಿಗೆ ಮದುವೆ ಮಾಡ್ಕೊಬಿಡ್ಬೇಕು, ಮದುವೆ ಆಗಿದ ತಕ್ಷಣ ಗಂಡು ಮಕ್ಳು ಅವಳಿ ಜೋಡಿನೇ ಹುಟ್ಟಿಬಿಡ್ಬೇಕು. ಆ ಇಮ್ಮಿಡಿಯೇಟ್ ಹುಟ್ಟಿದ ತಕ್ಷಣ ಮೆಜೆಸ್ಟಿಕಲ್ಲಿ ಒಂದು ದೊಡ್ಡ ಕಾರ್ನರಲ್ಲಿ ಮಾಲ್ ತಗೋಬೇಕು. ಏನಪ್ಪ ನವಗ್ರಹಗಳೇ, ನಿನ್ನ ದುಡ್ಡು ಇಸ್ಕೊಂಡು ನಿಂಗೆ ಹೇಳೋ ಮಂತ್ರ ಹೇಳಿದ್ದೀನಿ, ಮುಗಿದೋಯ್ತು ನಿನ್ನ ಕೆಲಸ. ಇವ್ರು ಕೊಟ್ಬಿಡಿ ನೆಲ ದುಡ್ಡು, ಶುಕ್ರ ಗುರು ಶನಿ ಎಲ್ಲ ಇವ್ರ ಮನೆಗೆ ಕಳಿಸ್ಬಿಡು, ಲಕ ಅಂತ ಅವ್ರು ಕೊಟ್ಟಿಸ್ಬೇಕು. ಮೇಡಮ್ ಅವ್ರಿಗೆ ಕಾರ್ತಿಕದಿಂದ ಹಿಡಿದು ಬಾತ್ ಮರ್ಸಕ್ಕೂ ಜನ ಎದ್ದು ಬಿಡ್ಬೇಕು. ಹೋಗ್ತಾ ಇದ್ರೆ ಮೇಡಮ್ ಅವರು ಟಿಶ್ಯೂ ಪೇಪರ್ ತಂದು ಒರೆಸ್ಬಿಟ್ಟು ಒಳಗಡೆ ಕೂತ್ಕೋಬೇಕು. ಹಂಗೆಲ್ಲ ನೀವು ಇನ್ನೂ ಜನ ಮಗ್ಗಿ ಫಾಲೋ ಮಾಡ್ತಿದ್ರೆ ನಾನು ಹೊಣೆಯಲ್ಲ 100%. ನಿಮ್ಮನ್ನ ನೀವು ಫಾಲೋ ಮಾಡಿ, ನೀವು ಚೆನ್ನಾಗಿ ಆಗ್ತೀರಾ, ಎವಿ ದೊಡ್ಡ ಸಕ್ಸಸ್ ಅನ್ನ ಕಾಣ್ತೀರಾ. ಇದು ನಾನು ಸತ್ಯ ಹತ್ರ ಮಾತಾಡ್ತಾ ಇದ್ದೀನಿ. ನನಗೂ ನವಗ್ರಹಗಳಿಗೂ ನ್ಯಾಲ್ಗೂ ಫಿಲ್ಟರ್ ಇಲ್ಲ 100%. ಬಂದಿದ್ದು ಹೇಳ್ತಾ ಇರ್ತೀನಿ, ನಿಮ್ಮ ಕಿವಿನ ಫಿಲ್ಟರ್ ಮಾಡ್ಕೊಂಡು ನೀವು ಫಾಲೋ ಮಾಡಿ 100%. ನೀವು ಕೇಳಿದ್ದೆಲ್ಲ ನೆಮ್ತಿರೋ ಬಿಡ್ತದೆ ನಿಮಗೆ ಸೇರಿದ್ದು. ಅದಂತ ನಂಬರ್ಸ್ ಆದ ನಂತರ ನನ್ನ ಒಂದು ಪ್ರಕಾರ ಇವರು 26 ತುಂಬ ಲಕ್ಕಿ ನಂಬರ್, 17 ಡೇಂಜರ್ ನಂಬರ್ಸು. ಅದೇ ರೀತಿಯಲ್ಲಿ 9, 18, 27 9 ತುಂಬ ಲಕ್ಕಿ ನಂಬರ್ಸು, 18 ಲಕ್ಕಿ ನಂಬರ್, 17 ಇಸ್ ವೆರಿ ಡೇಂಜರ್ ನಂಬರ್. 27, 18ಕ್ಕೂ ಯಾವಾಗಲೂ ಒಳ್ಳೆ ಕೆಲಸ ಮಾಡ್ಬಾರ್ದು. ನೀವೇನೇ ಇರ್ಬೋದು, ಯಡಿಯೂರಪ್ಪರು, ದೇವೇಗೌಡರು, ಯಾರೇ ಅದು ಅಂದರು 100% ಕ್ರಾಸ್ ಬಿಗ್ನೆಸ್ ಈಸಿಲಿ ಕ್ಲೋಸ್ ಆಗಿದೆ. ಪರ್ಸನಲ್ ಡಿಸ್ಟರ್ಬ್ ಇವು ಪಕ್ಕ ಈ ನಂಬರ್ ಮಾಡುತ್ತೆ. ಈ ನಂಬರ್ ಬಗ್ಗೆ ಸಖತ್ ಮಾಹಿತಿ ಹೇಳಿದ್ದೀನಿ, ಸಖತ್ ಫಾಲೋ ಮಾಡಿ. ಎಲ್ಲೂ ಸಿಗಲ್ಲ, ಇದು ಜಿ ಪಿಕ್ಚರ್ ಮಾತ್ರ ನ್ಯೂಮರಾಜು ಭಗವದ್ಗೀತೆ ಸಿಗುತ್ತೆ. ನೀವು ಕರೆಕ್ಟಾಗಿ ಫಾಲೋ ಮಾಡಿ. ಸಖತ್ತಾಗಿ ಹೇಳಿದ್ದೀನಿ, ಈ ನಂಬರ್ಸ್ ಹಿಂಗೆ ಮಾಡುತ್ತೆ ಅಂತ ಹೇಳಿದ್ದೀನಿ ಮೇಡಮ್ ಅವ್ರೆ. ಗುರುಜಿ, ಇವತ್ತು ಶನಿವಾರ, ಬಣ್ಣಗಳ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಯಾವ ಬಣ್ಣವನ್ನ ಧರಿಸಿದ್ರೆ ಅಥವಾ ಇವತ್ತು ಯಾವ ಬಣ್ಣವನ್ನ ಬಳಸಿದ್ರೆ ಇವತ್ತಿನ ದಿನ ಯಶಸ್ವಿಯಾಗಿರುತ್ತೆ? ಇವತ್ತು ಸಖತ್ ಲಕ್ಕಿ ಬಣ್ಣ ಇಸ್ ಯೆಲ್ಲೋ ಕಲರ್. ಯೆಲ್ಲೋ ಈ ಸಖತ್ ಪವರ್ಫುಲ್ ಅಂತ ಬಣ್ಣ. ಯೆಲ್ಲೋ ಆದ್ಮೇಲೆ ಈ ವರ್ಷದ ಡೇಂಜರ್ ನಂಬರ್ ರೆಡ್. ಈ ವರ್ಷದ ವೆರಿ ಡೇಂಜರ್ ನಂಬರ್ಸ್ ರೆಡ್ ಕಲರ್ ಬಣ್ಣ. ನೀವು ಬರ್ದಿಟ್ಟು ಕೇಳಿ, ಎಲ್ಲಾ ಕಡೆ ಇವತ್ತು ಆಲ್ ಓವರ್ ವರ್ಲ್ಡ್ ಸಿಲಿಂಡರ್ಗಳು ಹೈಯೆಸ್ಟ್ ಬಸ್ಟ್ ಆಗುತ್ತೆ. ನಾನೇನಾದ್ರು ಇವತ್ತು ಖಂಡಿತ ಅಲ್ಲ ಕೂಡ, ನಾನೇನಾದ್ರು ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ನಂಗೆ ನ್ಯೂಮರಾಜಿಗೆ ಗೊತ್ತಿರೋದ್ರಿಂದ ಬಣ್ಣ ಗೊತ್ತಿದೆ, ಎಲ್ಲವನ್ನೂ ಯೆಲ್ಲೋ ಕಲರ್, ಬ್ಲೂ ಕಲರ್ ಮಾಡೋರು. ಈ ಸರಿ ಎಲ್ಲ ಸಿಲಿಂಡರ್ ರೆಡ್ ಕಲರ್ ಇದೆ. ಬಣ್ಣ ಏನು ಚೇಂಜ್ ಮಾಡ್ಬೋದು 100%. ಸಿಲಿಂಡ್ರ್ ಬಣ್ಣ ರೆಡ್ ಇರುತ್ತೆ, ಹಾಗಾಗಿ ತುಂಬ ಕಡೆ ಸಿಲಿಂಡರ್ ಬಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ರೆಡ್ ಕಲರ್ ಬಣ್ಣ, ರೆಡ್ ಕಲರ್ ಕಾರ್ಸ್ ಎಲ್ಲರೂ ಹುಷಾರಾಗಿರ್ಬೇಕು. ಆದರೆ ಇವತ್ತು ರೆಡ್ ಕಲರ್ ಆಗಿ ಬರೋದು ಬೇರೆ, ಈ ವರ್ಷದ ವೆರಿ ಡೇಂಜರ್ ಬಣ್ಣ ಬೇರೆ. ಅದು ಈ ವರ್ಷದ ಅತಿ ಹೆಚ್ಚು ಡೇಂಜರ್ ಬಣ್ಣ ಇಸ್ ರೆಡ್ ಆಗಿರೋದು ನಾನು ಹೇಳ್ತಿದ್ದೀನಿ. ಈ ವರ್ಷ ತುಂಬ ಸಿಲಿಂಡರ್ನ ದಯವಿಟ್ಟು ಆಫ್ ಮಾಡೋಗಿ. ನಿಮ್ಮ ತಾಯಿಂದಿರ ತಂದಿದ್ದೀರ, ನಾನು ಕೈ ಮುದ್ದು ಕೇಳ್ಕೊತೀನಿ. ನಾನು ಒಂದ್ಸರಿ ನನಗೆ ಹೇಳಿದ್ರು ಬಿಡಲ್ಲ, ನನ್ನ ಬಾಯಲ್ಲಿ ನಾನು ದೇವ್ರಿಗೆ ಹೇಳಿದ್ರು ಬಿಡಲ್ಲ. ನನಗಿರೋ ನಂಬಿಕೆ ಅದು ನನ್ನ ಸಬ್ಜೆಕ್ಟ್ ಮೇಲೆ. ರೆಡ್ ಕಲರ್ ಇವತ್ತಾಗುತ್ತೆ, ಈ ವರ್ಷ ಪೂರ್ತಿ ಡೇಂಜರ್. ಇವತ್ತು ತುಂಬ ಲಕ್ಕಿ ಬಣ್ಣ ಯೆಲ್ಲೋ, ರೆಡ್, ಆರೆಂಜ್, ಬ್ಲೂ ತುಂಬ ಲಕ್ಕಿ. ಇವತ್ತು ತುಂಬ ವೆರಿ ಡೇಂಜರ್ ಬಣ್ಣ ವೈಟನ್ನ ಜಾಸ್ತಿ ಯೂಸ್ ಮಾಡಬೇಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಹಳದಿ, ನೀಲಿ, ಕೇಸರಿ ಹಾಗೆ ಕೆಂಪು ಬಣ್ಣ ಇವತ್ತು ಅದೃಷ್ಟದ ಬಣ್ಣ. ಬಿಳಿ ಬಣ್ಣ ಅಷ್ಟು ಅದೃಷ್ಟಕರವಾಗಿಲ್ಲ, ಆದ್ರೆ ಕೆಂಪು ಈ ವರ್ಷದ ಬಹಳ ಡೇಂಜರ್ ಬಣ್ಣ ಅಂತ ಹೇಳಿದ್ದಾರೆ ಗುರೂಜಿ ಅವರು. ಆದಷ್ಟು ಕೆಂಪು ಬಣ್ಣದ ವಸ್ತುಗಳನ್ನ ಬಳಸದೇ ಇರೋದು ಒಳ್ಳೇದು. ಸಿಲಿಂಡರ್ ಎಲ್ಲ ಇದ್ರೆ ಹುಷಾರಾಗಿ ಅದನ್ನ ಆಫ್ ಮಾಡೋದು, ಅಥವಾ ಎಲೆಕ್ಟ್ರಿಕ್ ಕಾರ್, ರೆಡ್ ಕಲರ್ ಕಾರ್ ಎಲ್ಲ ಇದ್ರೆ ತುಂಬಾ ಹುಷಾರಾಗಿ ಬಳಸಿ ಅನ್ನೋದನ್ನ ಗುರೂಜಿ ಅವರು ಹೇಳಿದ್ದಾರೆ. ಗುರೂಜಿ, ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಪರಿಹಾರವನ್ನ ಕಂಡ್ಕೊಳ್ಬೇಕು ಅಂತ ಬಹಳಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ. ನಮ್ಮ ಮೊದಲನೇ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಮೇಡಮ್, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ನಾವು ಚಿತ್ರದುರ್ಗಲಿದ್ದೇವೆ. ನಿಮ್ಮ ಹೆಸರು? ಚಂದ್ರಕಲಾ. ಚಂದ್ರಕಲಾ ಅವರೇ, ನಮ್ ಜೊತೆ ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಯಾರ ಬಗ್ಗೆ ಕೇಳ್ತೀರಾ? ನನ್ನ ಮಗನ ಹೆಸರು ತರುಣ್. ಏನಂತ ಕೇಳ್ಬೇಕು ಅಂತೀರ ಅವ್ರ ಬಗ್ಗೆ? ಅವ್ರ ಬಗ್ಗೆ ಮುಂದೆ ಈಗ ಜಾಬ್ ಮಾಡಕಂತಂದ್ರೆ ಮುಂದೆ ಹೆಂಗೈತೆ? ಕೊಡಿ ಡೇಟ್ ಆಫ್ ಬರ್ತ್. 15/11.
15/11 2001 ಒಂದು ಟೈಮಿಂಗ್ಸು 1:17 ರಾತ್ರಿ 1:17. 1:17. ಹ್ಞೂ. ನಿಮ್ಮ ಮಗನ ಬಗ್ಗೆ ನಿಜವಾದ ಪ್ರಶ್ನೆ, ಏನ್ ಜಾಬ್ ಮಾಡ್ತಾರಂತ? ಇವಾಗ ಎಲ್ಲಿ ಜಾಬ್ ಮಾಡ್ತಾ ಇದ್ದಾರೆ? ಈಗ ಇದ್ರಲ್ಲಿ ಧಾರವಾಡದ್ರಲ್ಲ ಏನ್ ಜಾಬ್ ಮಾಡ್ತಾರೆ? ಮೆಡಿಕ್ಲೆಸ್ ಕಂಪ್ನಿ ಅದೊಂದು. ನಿಮ್ ಮಗನಿಗೆ 3ನೇ ತಿಂಗಳಿಂದ ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ತಾಂಡವಾಡ್ತೈತೆ. ಏನ್ ಹೇಳಿ? ಹ್ಞೂ. 3ನೇ ತಿಂಗಳಿಂದ ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ತಾಂಡವಾಡ್ತೈತೆ. ನೀವು ಮನೆಯೆಲ್ಲ ಕಟ್ಬೋದಾಗಿತ್ತು, ಇನ್ನು ಕಟ್ಟಿಲ್ವಾ? ಕಟ್ಟಕಂತೀವ್ರಿ. ಕಟ್ಟಕತ್ತಿದ್ರಾ? ಹ್ಞೂ. ಅದನ್ನ ಹೇಳ್ತೈತೆ. ಯಾಕಂದ್ರೆ ಉಚ್ಚ ಕುಜಗ್ರಹ ಇದ್ದಾನೆ 12ನೇ ಮನೇಲಿ, ಅದರಿಂದ ಸ್ವಲ್ಪ ಲೇಟ್ ಆಗೈತೆ. ದಶಮಾಧಿಪತಿ 12ನೇ ಮನೇಲಿ, 4ನೇ ಮನೇಲಿ ಶನಿ ಇದ್ದಾರೆ. ಬಹಳ ಅದ್ಭುತವಾದ ದಿನ ಅಂತ ಹೇಳ್ತಾರೆ. 4ನೇ ಮನೇಲಿ ಶನಿ ಇದ್ರೆ ನಿಮ್ ಯಜಮಾನ್ ಏನ್ ಮಾಡ್ತಾ ಇದ್ರು? ಅವರು ಫಸ್ಟಿಗೆ ನೆಲ್ ವ್ಯಾಪಾರ ಮಾಡ್ತಿದ್ರು, ಈಗ ಅಕ್ಕಿ ವ್ಯಾಪಾರ ಮಾಡಕ್. ಓಕೆ. 4ನೇ ಮನೇಲಿ ಶನಿ ಗ್ರಹ ಇದ್ರೆ ಮಕ್ಕಳು ಅದೇ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗ್ಬಿಡ್ತಾರೆ. ಏನ್ ಹೇಳಿ? ಅಕ್ಕಿ ವ್ಯಾಪಾರ ಮಾಡ. ಮಕ್ಕಳು ಆ ಬಿಸ್ನೆಸ್ ಕರಿಬಾರ್ದು. ಇಲ್ಲದೆ 4ನೇ ಮನೇಲಿ ಯಾವ ಗ್ರಹ ಇರುತ್ತೋ ಆ ಬಿಸ್ನೆಸ್ ನ ಅಪ್ತಿರ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ನೋಡಿ, ರವಿಚಂದ್ರನ್ ಅವರು ಅಷ್ಟೇ, ಅವ್ರ ತಂದೆ ವೀರಸ್ವಾಮಿ ಅವರು ಸಿನಿಮಾ ಪ್ರೊಡ್ಯೂಸ್ ಸಿನಿಮಾ ಮಾಡ್ತಿದ್ರು. ಆದ್ರೆ ರವಿಚಂದ್ರನ್ ಅದನ್ನೇ ಮಾಡಿದ್ರು. 4ನೇ ಮನೇಲಿ ಶುಕ್ರ ಇತ್ತು ರವಿಚಂದ್ರನ್ಗೆ. ಅದರಿಂದ ಅವರ ತಂದೆ ಇರ್ಬೇಕಾದ್ರೆ ಸೋಲನ್ ಕಂಡು ಅವ್ರ ತಂದೆ ಹೋದ್ಮೇಲೆ ತುಂಬಾ ನಷ್ಟವನ್ನು ಅನುಭವಿಸಿದ್ರು. ಯಾರೇ ಆಗಿದ್ರು ಕೂಡ 4ನೇ ಮನೇಲಿ ಯಾವ ಗ್ರಹ ಇರುತ್ತೋ ಆ ಗ್ರಹದ ಬಿಸ್ನೆಸ್ ನ ಮಾಡಬಾರ್ದು. ಇದು ಖಂಡಿತ ಕೂಡ ಆಲ್ ಓವರ್ ವರ್ಲ್ಡ್ ಇದು ಯಾರಿಗೂ ಗೊತ್ತಿಲ್ಲ. ಇವತ್ತು ನಿಮ್ಮಿಂದ ಜನಕ್ಕೆ, ಕರ್ನಾಟಕ ಜನತೆ ತುಂಬಾ ಜನ ಅಸ್ಟ್ರಾಲಜಿ ಹೇಳೋರಿಗೆ ಮಾತ್ರ ಗೊತ್ತಿರುತ್ತೆ. ಇವಾಗ ಗೊತ್ತಾಗುತ್ತೆ 100%. 4th ಲಾರ್ಡ್ ಇಸ್ ಅದನ್ನ ಹೇಳುತ್ತೆ 100%. ನಿಮ್ಮ ಮಗನ ಜಾಗದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಮೇಡಮ್ ಅವರೇ 100% ಸಕಲ ಸಂಪತ್ತು ಐಶ್ವರ್ಯನೂ ಸಿಗುತ್ತೆ. 3ನೇ ತಿಂಗಳಿಂದ 17 ವರ್ಷ ಸಕಲ ಅಷ್ಟ ಐಶ್ವರ್ಯನೂ ಸಿಗುತ್ತೆ. ಪ್ರತಿ ಬುಧವಾರ ದಿವಸ ನಿಮ್ಮ ಮಗನಿಗೆ ಯಾವತ್ತಾರು ಅನಿಸಿದಾಗ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ಬಂದಿರಬೇಕು. ಬುಧವಾರ ಬಂದಿರಬೇಕು. ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ಒಂದು ಚೂರು ಉತ್ತರಾಣಿ ಕಡ್ಡಿನ ತಗೊಂಡೋಗಿ ಯಾವ್ದಾದ್ರು ನವಗ್ರಹದ ಟೆಂಪಲ್ ಅಲ್ಲಿ ಇದ್ದಾಗ ನವಗ್ರಹಗಳ ಹತ್ರ ಅದನ್ನ ಇಟ್ಬಿಟ್ಟು 17 ದೀಪವನ್ನ ಹಚ್ಚಿಬಿಟ್ರೆ, ಅದು ದಶೆ 17 ವರ್ಷ ಆಗಿ 17 ದೀಪನ ಹಚ್ಚಬಹುದು. ಇಲ್ಲ ಮೂಲ ಸ್ಥಳದಲ್ಲಿ ಬೇಕಾದ್ರೆ ನವಗ್ರಹ ಟೆಂಪಲ್ ಹಚ್ಚಬಹುದು. ಇದನ್ನ ಹಚ್ಚಿಬಿಟ್ಟು 17 ಪ್ರದಕ್ಷಿಣೆ ಮಾಡಕ್ ಕೇಳಿ. ಈ ನಕ್ಷತ್ರ ಈ ಡೇಟ್ ಅಲ್ಲಿ ಬಂದಾಗ ಭಗವಂತ ಬುಧಗ್ರಹ ಅಷ್ಟ ಐಶ್ವರ್ಯನು ಕೊಡ್ತಾನೆ 100%. ನೀವು ಅವರ ಮನೆಯಲ್ಲಿ ಅವ್ರು ಹೊಚ್ಕೊಂಡಂತ ಬೆಡ್ಶೀಟು, ಕಲರ್ಸ್ ಎಲ್ಲೂ ಕೂಡ ನೀವು ಗ್ರೀನ್ ಯೂಸ್ ಮಾಡೋಷ್ಟು ಇನ್ನು ಸಕಲ ಸಂಪತ್ತು ಐಶ್ವರ್ಯನು ಸಿಗುತ್ತೆ. ಗ್ರೀನ್ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಅಷ್ಟ ಐಶ್ವರ್ಯನು ಸಿಗುತ್ತೆ. ಗ್ರೀನ್ ಅನ್ನು ಅತಿ ಹೆಚ್ಚು ಯೂಸ್ ಮಾಡಕ್ ಹೇಳಿ. ತುಂಬಾ ಬ್ಯೂಟಿಫುಲ್ ಅಂತ ಡೇಟ್ ಆಫ್ ಬರ್ತ್ 15ಕ್ಕೆ 19 ತುಂಬಾ ಬ್ಯೂಟಿಫುಲ್ ನಂಬರ್ಸ್. ಈ ವರ್ಷ ಸಕಲ ಸಂಪತ್ತು ಐಶ್ವರ್ಯನು ತಾಂಡವಾಡ್ತೈತೆ. 15ನೇ ತಾರೀಕಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. 5, 19, 18 ನಂಬರ್ನ ಫಾಲೋ ಮಾಡಕ್ ಹೇಳಿ. ಒಳ್ಳೇದಾಗ್ಲಿ ತಾಯಿ ನಿಮಗೆ. ಚಂದ್ರಕಲಾ ಅವರೇ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಗುರೂಜಿಯವರು ಉತ್ತರವನ್ನ ಕೊಟ್ಟಿದ್ದಾರೆ. ಅವ್ರು ಹೇಳಿರುವಂತಹ ಸಲಹೆಗಳನ್ನೆಲ್ಲ ಪಾಲನೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಮಗನ್ಗೆ ಒಳ್ಳೇದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಚಂದ್ರಕಲಾ ಅವರೇ. ತುಂಬಾ ಒಳ್ಳೆ ಮಾಹಿತಿಯನ್ನ ಕೊಟ್ರಿ ಗುರೂಜಿ. ನಮ್ಮ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನಮ್ಮ ಹೆಸರು ವಸಂತ ಅಂತ ಹೇಳಿ. ವಸಂತ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಳ್ಳಾರಿಯಿಂದ ಕರೆ ಮಾಡ್ತಿದ್ದೀವಿ. ನಮ್ ಜೊತೆ ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ. ನಿಮ್ ಪ್ರಶ್ನೆಯನ್ನ ಕೇಳಿ. ಓಕೆ. ಹಲೋ ವಸಂತ ಅವರೇ, ನಮಸ್ಕಾರ. ನಮಸ್ತೆ ಗುರೂಜಿ. ನಮಸ್ಕಾರ, ಹೇಗಿದ್ದೀರಾ? ನನ್ನ ಪರಿಚಯ ನಿಮ್ಗಿದ್ಯಾ? ಗುರೂಜಿ, ನಿಮ್ಮನ್ನ ನೋಡಿದ್ವಿ ಗುರೂಜಿ. ನನ್ನನ್ನು ನೋಡಿಲ್ಲಕ್ಕೆ, ನನ್ನನ್ನು ಟಿವಿಲಿ ನೋಡಿದ್ರ? ನನ್ನ ಎದುರುಗಡೆ ನೋಡಿದ್ರಾ? ಎದುರುಗಡೆ ನೋಡಿಲ್ಲ ಗುರೂಜಿ. ಮತ್ತೆ ನೋಡಿದೀನಿ ಅಂತ ಹೇಳಿದ್ರಿ. ನಿಮ್ ಪ್ರೋಗ್ರಾಮ್ ನೋಡ್ತೀನಿ, ನಿಮ್ ಪ್ರೋಗ್ರಾಮ್ ನೋಡ್ತೀನಿ ಅಂದ್ರೆ ಮುಗಿದಾಯ್ತು. ಏನ್ ಹೇಳಿ? ಓಕೆ ವಸಂತ ಅವರೇ, ಗುರೂಜಿ ನನ್ ಡೈಲಾಗ್ ಫೇಮಸ್ ಗೊತ್ತಾ ನಿಮ್ಗೆ? ಜಿಂಗ್ ಲಕ್ಕ 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 ಬರ್ರೋ ಬರ್ರೋ ಬರ್ರೋ. ಓಕೆ, ಸೂಪರ್. ಯಾರ ಬಗ್ಗೆ ಕೇಳ್ತೀರಾ ವಸಂತ ಅವರೇ? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಗುರೂಜಿ. ಮಗಳದ ಡೇಟ್ ಆಫ್ ಬರ್ತ್ ಗುರೂಜಿ 24/8/2007. 24/8/2007. ಟೈಮಿಂಗ್ಸು 4:59. ಸಂಜೆನಾ ಬೆಳಗ್ಗೆನಾ? ಬೆಳಗ್ಗೆ ಮುಂಜಾನೆ ಗುರೂಜಿ. ಏನ್ ಮೇಡಮ್ ನಿಮ್ ಮಗಳ ಪ್ರಶ್ನೆ? ಮಗಳು ಚೆನ್ನಾಗಿ ಗೊತ್ತಿದ್ದಾಳ ಗುರುಜಿ. ಸೆಕೆಂಡ್ PUC ಸೈನ್ಸ್ ಮಾಡಿದಾಳೆ. ಅವಳ ವಿದ್ಯಾಭ್ಯಾಸ ಮತ್ತೆ ಅವಳ ಮುಂದಿನ ಒಂದು ಎಜುಕೇಶನ್ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ನಿಮ್ ಮಗಳಿಗೆ ಒಳ್ಳೆ ದಶೆ ನಡೀತಾ ಇದೆ. ಶುಕ್ರ ಈಸ್ ಕಟಕ ಲಗ್ನಕ್ಕೆ ಯೋಗಕಾರಕ, ಬಹಳ ಪವರ್ಫುಲ್ ಅಂತ ದಶೆ. ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ. ನಿಮ್ ಮಗಳಿಗೆ ಶುಕ್ರ ದಶೆ ನಡೆಯಕ್ಕೆ ಸ್ಟಾರ್ಟ್ ಆದ್ಮೇಲೆ ನಿಮ್ಮ ಮನೇಲಿ ಏನಾದ್ರು ಒಂದು ಬದಲಾವಣೆ ಆಗ್ಬೋದಾಗಿತ್ತು. ಒಳ್ಳೆ ಶುಭಫಲವನ್ನ ನೀವು ನೋಡ್ಬೋದಾಗಿತ್ತು. ಆಗ 2009 2029 ಒಳಗೆ ನಿಮ್ಗೆ ಏನಾದ್ರು ಒಂದು ಸೈಟು, ಮನೆ, ವಾಹನ ಖರೀದಿ ತೊಂದರೆ ಇಲ್ದಂಗೆ ಭಗವಂತ ನಡೆಸೋದು ಮನಸ್ಥಿತಿಗಳು ನೋಡಿರ್ಬೋದು. ಆದ್ರೆ ನೀವೇನಾದ್ರು ಪರ್ಚೇಸ್ ಮಾಡ್ಬೋದಾಯ್ತು. ಏನ್ ಮಾಡಿದ್ರೆ? ಪರ್ಚೇಸ್ ಅಂತ ಏನಿಲ್ಲ ಗುರುಜಿ, ನಮ್ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೇಲಿ ಇದೀವಿ ನಾವು. ಅದು ಯಾವಾಗ? 2009 ಈಚೆಗ 5-6 ವರ್ಷ ಆಯ್ತು ಗುರುಜಿ ನಾವು. ಓಕೆ, ಏನಕ್ಕೆ ಬಂದಿದ್ರ? ಅದು ನಿಮ್ ಪರ್ಸನಲ್ ಜಾತಕ. ನಿಮ್ ಮಗಳಿಂದ ಪರ್ಚೇಸ್ ಮಾಡಿದ್ದೇನ್ ಮಾಡಿದ್ರ? ಇವ 2009 ಈಚೆಗೆ ಒಂದು ಗಾಡಿ, ಮನೆ, ವಾಹನ ಏನು ಬದಲಾವಣೆ ಆಗಿಲ್ಲ, ಮನೆ ಮಾತ್ರ ಚೇಂಜ್ ಮಾಡಿದ್ರ? ಮನೆ ಚೇಂಜ್ ಮಾಡಿದ್ವಿ ಗುರುಜಿ.
ಓಕೆ. ನಿಮ್ಮ ಮಗಳ ಲಗ್ನದಲ್ಲಿ ಶುಕ್ರಗ್ರಹ ಇದೆ. ನಿಮ್ಮ ಮಗಳು ತುಂಬಾ ನೋಡಕ್ ಸಖತ್ತಾಗಿರ್ಬೇಕು, ಚೆನ್ನಾಗಿದಾರಾ? ಹಾ ಚೆನ್ನಾಗಿದಲ್ರಿ, ಹಾಗಾಗಿ ನೋಡಕ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಯಾರು ಲೈನ್ ಹೊಡಿತಾರ ಇಲ್ವಾ? ಹಾ ಇದ ಗುರುಜಿ. ಯಾರನ್ನಾರು ಲೈನ್ ನೋಡೋದು ಏನ್ ಮಾಡ್ತೀರ ಅವಾಗ? ಅವಳೇ ಮ್ಯಾನೇಜ್ ಮಾಡ್ತಾ ಗುರುಜಿ, ಅಷ್ಟ ಶಾಣಕಿದ. ನಿಮ್ಮನ್ ಮ್ಯಾನೇಜ್ಮೆಂಟ್ ಮಾಡ್ತಾರ, ಲವ್ ಮಾಡೋ ಹುಡುಗನ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ? ಇಬ್ಬರಲ್ಲಿ ಯಾರು ಮಾಡ್ತಾರೆ? ಅವಳು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗುರುಜಿ ಅದು. ನನಗೆ ಗೊತ್ತಿಲ್ಲ. ನಿಮ್ಮ ಮಗಳ ಜಾತಕದಲ್ಲಿ ಲಗ್ನದಲ್ಲಿ ಶುಕ್ರ ಇದ್ರೆ ಲವ್ ಮ್ಯಾರೇಜ್ ಜಾತಕ ಅಂತ ಹೇಳುತ್ತೆ. ಇನ್ನ ಮೇಲೆ ಬುಧ, ಕೇತು, ಶನಿ, ಸೂರ್ಯ ಗ್ರಹ ಇದಾರೆ. ನಿಮ್ಮ ಕುಟುಂಬದಲ್ಲಿ ಒಂದು ಯಾರಿಗಾರು ದೊಡ್ಡ ಕಾಯಿಲೆಗಳು ಬರ್ಬೇಕು ಅಂತ ಹೇಳ್ತೀನಿ. ಯಾರಿಗೂ ಬಂದಿಲ್ಲ ತಾನೆ? ಇಲ್ಲ ಗುರುಜಿ. ಅದನ್ನೇ ಇದು ಮುಗಿದ್ಮೇಲೆ ಬರುತ್ತೆ ಅಂತ ಹೇಳುತ್ತೆ. 2029 ಸೂರ್ಯ ದಶೆ ಬರುತ್ತೆ. ಸೂರ್ಯ ದಶೆಯಲ್ಲಿ ಬರುತ್ತೆ. ಕುಟುಂಬದಲ್ಲಿ ಯಾರಿಗಾರು ಕ್ಯಾನ್ಸರೇ ಬರ್ಬೋದು ಅಂತ ಹೇಳುತ್ತೆ. ಏನ್ ಹೇಳಿ? ಕ್ಯಾನ್ಸರ್ ಗುರುಜಿ? ಹೌದು, ಶನಿ ಕೇತು ಒಟ್ಟಿಗೆ ಕ್ಯಾನ್ಸರ್ ಬರುತ್ತೆ ಅಂತ ಪ್ರೆಡಿಕ್ಷನ್ ಗ್ರಹಗಳು ಹೇಳುತ್ತೆ 100%. ಮತ್ತೆ ಫ್ಯಾಮಿಲಿಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ಹೇಳುತ್ತೆ ಸೂರ್ಯ ಮತ್ತೆ ಬುಧ ಗ್ರಹ ಇದ್ರೆ. ಹೌದಾ ಗುರುಜಿ? ನಿಮ್ ಮಗಳು ಓದಿ ಅವಳ ಲೈಫಲ್ಲಿ ಅವ್ಳು ಸೆಟ್ಲ್ ಆಗ್ತಾಳೆ, ಲೈಫಲ್ಲಿ ತುಂಬಾ ಚೆನ್ನಾಗಿರ್ತಾಳೆ. ಲಗ್ನಾಧಿಪತಿ ಆಜ್ಞೆ ಮಾಡಿದ್ರೆ ಯಾಮಾರ್ರೆ ಬೇರೆ ಕ್ಯಾಸ್ಟ್ ಮದುವೆ ಆಗ್ಬಿಡ್ತಾಳೆ. ಅವ್ಳು ಇಷ್ಟಪಟ್ಟು ಮದುವೆ ಅವ್ಳು ಫಾರಿನ್ ಸೆಟ್ಲ್ ಆಗ್ಬೋದು ಅಂತ ಯೋಗದ ಜಾತಕ. ನಿಮ್ ಮಗಳಿಗೆ 2, 4, 6, 8, 9 ಲಕ್ಕಿ ನಂಬರ್ಸ್, 1, 3 ಡೇಂಜರ್ ನಂಬರ್ಸ್. ಅವಾಯ್ಡ್ ಮಾಡಿ. 24ನೇ ತಾರೀಕು ಅವ್ರು ಮೇಡಮ್ ಅವರೇ ಸಚಿನ್ ತೆಂಡೂಲ್ಕರ್ ಹೆಂಡತಿ ಎಷ್ಟು ಚೆನ್ನಾಗಿಲ್ಲ ಹೌದು ಅಲ್ವಾ? ರಾಜ್ಕುಮಾರ್ ಎಷ್ಟು ಚೆನ್ನಾಗಿದ್ರು. ಕರ್ನಾಟಕದಲ್ಲಿ ಇವತ್ತರೆಗೂ ಸಹ ರಾಜ್ಕುಮಾರ್ ಪಾರ್ವತಮ್ಮ ಜೊತೆಲಿ ಬಂದಂಗೆ ಯಾರು ಬರಲ್ಲ. ಏನ್ ಹೇಳಿ? ಶಿವ ಪಾರ್ವತಿ ಬಂದಂಗೆ ಬರೋರು ಎಲ್ಲದಕ್ಕೂ. ಏನ್ ಹೇಳಿ? ಅದು ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. 24 ಮ್ಯಾರೇಜ್ ಲೈಫ್ಗೆ ತುಂಬಾ ಒಳ್ಳೆ ನಂಬರ್ಸ್. ಮೂಲ ನಕ್ಷತ್ರ ಚೆನ್ನಾಗಿದೆ. ನಿಮ್ಮ ಕುಟುಂಬದಲ್ಲಿ ಪ್ರಚನೆಗಳಿದಾವೆ. ವಿದ್ಯಾಭ್ಯಾಸನೂ ಚೆನ್ನಾಗಿರುತ್ತೆ. ಶುಕ್ರದಶಲ್ಲಿ ಓದಲ್ಲ ಜನರಲ್ ಆಗಿ. 5ನೇ ಮೇಲೆ ಗುರು ಇರೋದ್ರೆ ವಿದ್ಯೆ ತನ್ನಂತಾನೆ ಕೊಡ್ತಾನೆ. ನಿಮ್ಮ ಕುಟುಂಬದಲ್ಲಿ ಯಾವತ್ತೂ ನೀವು ಸರೋಗಲ್ಲ. ಏನ್ ಹೇಳಿ? ನಿಮ್ಮ ಕುಟುಂಬ, ನಿಮ್ ಫ್ಯಾಮಿಲಿ, ನೀವು ಗಂಡ ಹೆಂಡತಿ ನಿಮ್ ಫ್ಯಾಮಿಲಿ ಎಲ್ಲ ಇದೆಯಲ್ಲ, ಅದಕ್ಕೆ ಯಾವತ್ತೂ ಸರೋಗಲ್ಲ. ಅದಕ್ಕೆ ಔಷಧಿ ಇಲ್ಲ. ಅದನ್ನ ಆಳವಾಗಿ ನೀವು ವಾಸ್ತು ತರ ಮಾಡ್ಕೊಂಡು ರಿಸಲ್ಟ್ ಬರುತ್ತೆ. ಒಳ್ಳೇದಾಗ್ಲಿ. ವಸಂತ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ. ಗುರೂಜಿಯವರು ಒಂದಷ್ಟು ಲಕ್ಕಿ ನಂಬರ್ಸ್ ಹೇಳಿದ್ರು ನಿಮ್ಮ ಮಗಳ ಡೇಟ್ ಆಫ್ ಬರ್ತಿಗೆ. ಆ ನಂಬರ್ಗಳನ್ನ ಪಾಲನೆ ಮಾಡಿ, ಹಾಗೆ ಗುರೂಜಿ ಕೊಟ್ಟಿರುವಂತಹ ಎಲ್ಲ ಸಲಹೆಗಳನ್ನ ಪಾಲನೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮಗಳಿಗೆ ಒಳ್ಳೇದಾಗತ್ತೆ. ಅವ್ರ ಜಾತಕ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವಸಂತ ಅವರೇ. ಗುರೂಜಿ, ಇವತ್ತು 18ನೇ ತಾರೀಕು ಶನಿವಾರ. ಇವತ್ತು ಯಾವ ಒಂದು ಸಲಹೆಯನ್ನ ಕೊಡ್ತೀರಾ ಅಂತ ನಮ್ ಜನ ಕಾಯ್ತಾ ಇದ್ದಾರೆ. ಇವತ್ತೇನ್ ಸಲಹೆ ಕೊಡ್ತಾ ಇದ್ದೀರಾ ಗುರೂಜಿ? ತುಂಬಾ ಜನ ದೇವಸ್ಥಾನದಲ್ಲ ಕೈ ಮುಗಿತಾರೆ. ಹಂಗೆಲ್ಲ ಕೈ ಮುಗಿಬಾರ್ದು. ಏನೇಳೆ? ಕೈ ಮುಗಿತೀರಿ ಹೇಳಿ ನೀವು ಜನರಲ್ ಆಗಿ? ಎಲ್ಲಿ? ದೇವಸ್ಥಾನದಲ್ಲೇ. ಹಂಗೆಲ್ಲ ಮುಗಿಬಾರ್ದು. ಬಹಳ ವಿಶೇಷವಾಗಿ ನೀವೇನ್ ತಪ್ಪು ಮಾಡಿದ್ರೆ ದೇವ್ರ ಹತ್ರ ಕೈ ಮುಗಿಯಕ್ಕೆ? ಏನ್ ಹೇಳಿ? ತಪ್ಪು ಮಾಡಿದೀವ ಅಂತ. ತಪ್ಪು ಮಾಡಿದ್ರೆ ಶಂಸಪ್ಪ ಅಂತ ಕೈ ಮುಗಿಬೋದು. ನಾವು ದೇವ್ರನ್ನ ಕೇಳಕ್ ಹೋಗ್ತೀವಿ. ಏನ್ ಹೇಳಿ? ಬೇಡ್ಕೊಳಕ್ ಹೋಗ್ತೀವಿ. ಹಾಗಾಗಿ ದಯವಿಟ್ಟು ಇನ್ನು ಮುಂದೆ ಯಾವಾಗ್ಲೂ ಹಿಂಗ್ ಕೈ ಮುಗಿಬೇಡಿ ಭಗವಂತನ. ನೀವು ದೇವೇಗೌಡರು 18ನೇ ತಾರೀಕು ಕೊಟ್ಟಿರೋದು. ದೇವ್ರು ಎಷ್ಟೆಲ್ಲ ಕೊಟ್ಟಿರೋ ಅವ್ರಿಗೆ? ಎಲ್ಲವನ್ನೂ ಕೊಟ್ಟಾರೆ. ಜಗತ್ತಿಲಿರೋದು ನೀನು ಎಲ್ಲವನ್ನೂ ಅನ್ಭವಿಸಪ್ಪ ಅಂದ್ರೆ 18 ನಂಬರ್ಸ್ ಹೇಳ್ತಾ ಇದ್ದೀನಿ 100%. ಉಪೇಂದ್ರ ಅವರು 18ನೇ ತಾರೀಕು ಹುಟ್ಟಿದ್ದಾರೆ. ಹಾಗಾಗಿ ಯಾವಾಗಲೂ ದೇವ್ರನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಈ ತರ ಕೈ ಮುಗಿಯೋದಕ್ಕಿಂತ ದೇವ್ರನ್ನ ಬಹಳ ಹೊತ್ತು ಪ್ರೇಯರ್ ಮಾಡಿ, ಬಹಳ ಹೊತ್ತು ಭಗವಂತನ ನೋಡ್ಬೇಕಾರೆ ಈ ತರ ಕೇಳಬೇಕು. ಈ ತರ ಹಿಡೀರಿ ನೀವು. ಯಾವುದೇ ದೇವ್ರ ಹತ್ರ ಹೋದಾಗ್ಲೂ 1 ಸೆಕೆಂಡೋ 2 ಸೆಕೆಂಡೋ ಇಲ್ಲ 3 ಸೆಕೆಂಡೋ 10 ನಿಮಿಷನೋ ನಿಮ್ಮಿಷ್ಟ. 1 ನಿಮಿಷನಾರು ಆಗಿರ್ಬೋದು, 1 ಸೆಕೆಂಡ್ ಆಗಿರ್ಬೋದು. ನೀವು ದೇವ್ರನ್ನ ಹಿಂಗೆ ಪ್ರೇಯರ್ ಮಾಡಬೇಕು. ಏನೇಳೆ? ಭಗವಂತ ನನಗೆ ಕೊಡು, ನನ್ನನ್ನು ದಾರಿ ತೋರಿಸು ಅಂತ ಈ ಥರ ನೀವು ಕೈ ಮುಗಿಯಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟೋ ಕಷ್ಟಗಳು ನಿಮಗೆ ಪರಿವರ್ತನೆ. ಸಾಕ್ಷಾತ್ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಹಿಂಗೆ ಹಿಡ್ಕೊಂಡವ್ರೆ. ಏನೇಳೆ? ಹೌದು. ಕುಬೇರ ಅಂತ ಜಾಗದವ್ರನ್ನೇ ಹಿಂಗೆ ಹಿಡ್ಕೊಂಡವ್ರೆ. ನಾವೆಲ್ಲ ಯಾಕೆ? ಯಾವ ದೇವರು ನಮಗೆ ನಿಮ್ಮನ್ನ ಆ ಥರ ಇಲ್ಲ. 100%. ಇನ್ನು ಮುಂದೆ ಯಾರು ಕೂಡ ದೇವಸ್ಥಾನಕ್ಕೆ ಹೋದಾಗ ಹಿಂಗೇ ಕೈ ಮುಕ್ಕೊಂಡು ನಿಂತ್ಕೊಬೇಡಿ. 100% ನೀವೇನು ತಪ್ಪು ಮಾಡಿಲ್ಲ. ಏನೇಳಿ? ಏನೋ ಒಂದು ತಪ್ಪು ಮಾಡಿದಾಗ ನೀವು ಹೋಗಿ ದೇವ್ರನ್ನ ಸಾರಿ ಕೇಳಿ, ಅಪ್ಪ ನಾನು ತಪ್ಪು ಮಾಡಿ ನಾನು ಕ್ಷಮಿಸು ಅಂತ ಕೇಳಿ. ಭಗವಂತನ ನೀವು ಆದಷ್ಟು 99% ಬೇಡಕ್ಕೆ ಹೋಗಿರ್ತೀರ. ನನ್ನ ಮಗಳಿಗೆ ಮದುವೆ ಆಗಿಲ್ಲ, ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಬಂದಿಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ ನಾನೇ ಕೇಳ್ತಾ ಇಲ್ಲ ನನ್ನ ಗಂಡನ ಮಾತನ್ನ, ನನ್ನ ದೇಹನೇ ಬೇರೆ, ನನ್ನ ಆತ್ಮನೇ ಬೇರೆ, ನನ್ನ ಆಸೆನೇ ಬೇರೆ, 3 ಒಂದಾಗ್ಬಿಟ್ಟವೆ. ನನ್ನ ತಲೆ ಕೂದಲೇ ಬೇರೆ, ನಾನೇ ಬೇರೆ, ನನ್ನ ಕಣ್ಣೇ ಬೇರೆ, ನನ್ನ ಹೃದಯನೇ ಬೇರೆ, ಎಲ್ಲ ಡಿವೈಡ್ ಆಗ್ತಾ ಇದೆ. 100%. ಇವ್ರ ಜೊತೆ ಇರ್ತೀರಾ, ಮನ್ಸು ಅವ್ರ ಜೊತೆ ಇರುತ್ತೆ, ಅವ್ರ ಜೊತೆ ನೀವು ಇರ್ತೀರಾ, ಮನ್ಸು ಇವ್ರ ಜೊತೆ ಇರುತ್ತೆ. ಭಾಳ ಕಾಟ ಕೊಡ್ತಾ ಇರುತ್ತೆ. ನೀವು ಮಾಡ್ತಿರೋ ಬಿಸ್ನೆಸ್ ಏನೋ ಅದ್ಯಾರೋ ಬಿಸ್ನೆಸ್ ಮೇಲೆ ಕಣ್ಣು ಇಡ್ತೀರಾ. ಈ ಥರ ಮನಸ್ಸು ಚಂಚಲ ಎಲ್ಲೋ ಇರ್ತೀರಾ, ಎಲ್ಲೋ ಭಾವನೆ ಇರುತ್ತೆ. 100%. ಊಟ ಮಾಡ್ತಾ ಇರ್ತೀರ, ಅನ್ನದ ಮೇಲೆ ಜ್ಞಾನ ಇರಲ್ಲ, ಫೋನ್ ಮೇಲೆ ಜ್ಞಾನ ಇರುತ್ತೆ, TV ನೋಡ್ತಾ ಇರ್ತೀರ, ಊಟದ ಮೇಲೆ ಜ್ಞಾನ ಇರುತ್ತೆ. ಈ ಥರ ನಿಮ್ಮ ಜ್ಞಾನಗಳೆಲ್ಲ ಹಾಳಾಗಿ ಎಕ್ಕುಟ್ಟು ಹಾಳಾಗಿ ಹೋಗಿರ್ತವೆ. ಅವಾಗ ನಿಮ್ಮ ಲೈಫಲ್ಲಿ ಗಚ್ಚ ತರ ಇರುತ್ತೆ ನಿಮ್ಮ ಬ್ರೈನ್. ಹಾಗಾಗಿ ನೀವು ಒಳ್ಳೆ ಮಾಂಸದಲ್ಲಿ ಕೈಮ ಕತ್ತಿಸ್ದಂಗೆ ಇರುತ್ತೆ ನಿಮ್ಮ ಬ್ರೈನ್. ಅವಾಗ ಹೋಗ್ಬಿಟ್ಟು ಸುಂದರವಾಗಿರೋ ನಿಮ್ಮ ಬ್ರೈನ್ನ ನೀವು ಓಪನ್ ಮಾಡ್ಬೇಕು ಅಂದ್ರೆ ದೇವ್ರನ್ನ ಕೇಳಬೇಕು. ಯಾವುದನ್ನ ಮಾಡ್ತಿರೋ ಅದನ್ನ ಶ್ರದ್ಧೆಯಿಂದ ಈ ತರ ಕೇಳಿ. 100%.
ನನ್ನ ಮಗಳಿಗೆ ಮದುವೆ ಆಗಲಿ, ದೇವರೇ ನಿನ್ನ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ, ನನ್ನನ್ನು ಕಾಪಾಡು, ಸೃಷ್ಟಿಕರ್ತ ನೀನು, ನಂಗೆ ಸೃಷ್ಟಿ ತಂದಿದ್ದೆ. ನಿಮ್ಗೆ ಇಷ್ಟ ದೇವ್ರನ್ನ ಆರಾಧಿಸ್ಬೇಕಾರೆ ಯಾವಾಗಲೂ ಹಿಂಗೆ ಬೇಡಿ, ನಿಮ್ಮ ಮನೇಲಿ ಎಲ್ಲ ಪ್ರಾಬ್ಲಮ್ಮು ಸರೋಗುತ್ತೆ. 100% ನಿಮ್ಮ ಜೀವನ ಪಾವನ ಆಗುತ್ತೆ. ನನಗಿರೋ ನಂಬಿಕೆ ಇದು. ನೋಡ್ದಲ್ಲ ವೀಕ್ಷಕರೇ, ಇವತ್ತಿನ ದಿನದ ಸಲಹೆಯಲ್ಲಿ ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ ಗುರೂಜಿ. ನಾವು ದೇವ್ರ ಹತ್ರ ಹೋದಾಗ ಯಾವ ರೀತಿ ನಮಸ್ಕಾರವನ್ನ ಮಾಡಿ ಯಾವ ರೀತಿ ದೇವ್ರ ಹತ್ರ ಬೇಡ್ಕೊಳ್ಬೇಕು, ಯಾವ ರೀತಿ ಬೇಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೇದಾಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ಎಲ್ಲರೂ ಪಾಲನೆ ಮಾಡಿ ಖಂಡಿತವಾಗಿಯೂ ಎಲ್ಲರಿಗೂ ಒಳ್ಳೇದಾಗ್ಲಿ. ಗುರೂಜಿ, ಇವತ್ತು 18ನೇ ತಾರೀಕು ಬಗ್ಗೆ ತುಂಬ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಅದೃಷ್ಟ ಸಂಖ್ಯೆಗಳು ಯಾವುದು, ಅದೃಷ್ಟ ಬಣ್ಣ ಯಾವುದು, ಈ ದಿನದ ಸಲಹೆ ಕೂಡ ತುಂಬ ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದೀರಾ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರೂಜಿ. ಇಷ್ಟ ತನಕ ನೋಡಿದವ್ರಿಗೆ ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು 9 ನವಗ್ರಹಗಳು ನನ್ನ ಬ್ರಹ್ಮ ನನ್ನ ಭದ್ರಕಳೆ ಸದಾ ನೋಡಿದವ್ರನ್ನ ಉದ್ಧಾರ ಮಾಡಲಿ ಅಂತೇಳಿ ನಾನು ಸಂತೋಷವಾಗಿರ್ತೀನಿ, ನೀವು ಸಂತೋಷವಾಗಿರಿ. ಇವತ್ತು 18ನೇ ತಾರೀಕು ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀವಿ. ಇದಾಗಿತ್ತು ನಮ್ಮ ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿಯವರ ಬಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ, ನೆಮ್ಮದಿಯ ಜೀವನವನ್ನ ನಮ್ದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.